ಬಂಧುಗಳೇ ನಮಸ್ತೆ. ನಾನು ನಾಗರಾಜ್ ಅರೆಹೊಳೆ. ಕನ್ನಡ ಶಾಲೆ ಉಳಿಸಿ ವಿಶೇಷ ಅಭಿಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಕನ್ನಡ ನಮ್ಮ ಎಲ್ಲರ ಅಸ್ಮಿತೆ. ಕನ್ನಡ ಶಾಲೆಯ ಉಳಿವು ನಮ್ಮ ಆದ್ಯತೆ ಕೂಡ. ಇವತ್ತು ಕನ್ನಡ ಶಾಲೆ ಎಲ್ಲ ಶಾಲೆಗಳು ಅಳಿವಿನಂಚಿನಲ್ಲಿವೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ 180ರಿಂದ 200 ಶಾಲೆಗಳು ಮುಚ್ಚಿವೆ ಅಂದರೆ ಅದು ನಮ್ಮ ದುರಂತ. ಕನ್ನಡ ಶಾಲೆಯ ಉಳಿವು ನಮ್ಮ ಆದ್ಯತೆ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಕನ್ನಡ ಶಾಲೆಗಳು ಉಳಿದ್ರೆ ಕನ್ನಡ ಭಾಷೆಗಳು ಉಳಿದಂಗೆ. ಕನ್ನಡದ ಉಳಿವಿನಲ್ಲಿ ಕನ್ನಡ ಶಾಲೆಗಳ ಉಳಿವು ನಿಂತಿವೆ. ನಮ್ಮೆಲ್ಲರ ಆದ್ಯತೆಯ ಮೇರೆಗೆ ಕೆಲವೊಂದು ಮಾದರಿ ಶಾಲೆಗಳು ಕರ್ನಾಟಕದಲ್ಲಿ ತಲೆ ಎತ್ತಿವೆ. ಇವತ್ತು ಕನ್ನಡ ಶಾಲೆಗಳ ಅಳಿವಿನಂಚಿನಲ್ಲೂ ಕೂಡ ಒಂದಷ್ಟು ಶಾಲೆಗಳನ್ನು ಮಾದರಿಯಾಗಿ ರೂಪಿಸಿರುವಂಥ ಅನೇಕ ಉದಾಹರಣೆಗಳ ಸಮೇತವಾಗಿ ನಾನಿಲ್ಲಿ ಬಂದು ನಿಂತಿದ್ದೇನೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಬೆಂಗಳೂರಿನ BTM ವಿಧಾನಸಭಾ ಕ್ಷೇತ್ರದ ಒಂದು 21ರಿಂದ 22 ಶಾಲೆಗಳು ಅತ್ಯುನ್ನತ ಮಟ್ಟದ ದರ್ಜೆಯಲ್ಲಿ ನಮ್ಮ ಮಾದರಿ ಶಾಲೆಗಳಾಗಿ ನಿಂತಿವೆ. ಇವತ್ತು ಆ ಎಲ್ಲ ಮಾದರಿ ಶಾಲೆಗಳಿಗೆ ನಾವು ಪ್ರವೇಶವನ್ನು ಕೊಡ್ತಾ ಇದ್ದೀವಿ. ಬನ್ನಿ ನೋಡೋಣ. ಕಂಪ್ಯೂಟರ್ ಜೊತೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗಿ ಅಂತ ಆಯ್ತಾ. ಸೊ ಮತ್ತೆ ಈ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಆಲ್ ದೀಸ್ ಥಿಂಗ್ಸ್ ಯು ಕ್ಯಾನ್ ಡೂ ಬೈ ಯೂಸಿಂಗ್ ಪೈಥಾನ್ ಪ್ರೋಗ್ರಾಮಿಂಗ್. ಅಂಡ್ ಯು ಕ್ಯಾನ್ ಡಿಸೈನ್ AI machines. What? AI machines. AI ಅಂದ್ರೆ ಏನು? Good morning sir. ಇಲ್ಲಿ ಸೈಬರ್ ಸೆಕ್ಯೂರಿಟಿ ಕ್ಲಾಸ್ ತಗೊಳ್ತಾ ಇದ್ದೀನಿ ಸ್ಕೂಲಲ್ಲಿ. ಸೈಬರ್ ಸೆಕ್ಯೂರಿಟಿ ಬಗ್ಗೆ ಸ್ಟೂಡೆಂಟ್ಸ್ಗೆ ಅವ್ರಿಗೆ ಎನ್ವಿರಾನ್ ಲೈಕ್ ಎಜುಕೇಟ್ ದೆಮ್ towards the cyber security. All these things I am taking the classes every day. So weekly one day it will be there for them. Cyber security and robotics, circuit designing, all these things for all students 5th to 8th. ನೋಡಿ ಎಷ್ಟು ಸುಸಜ್ಜಿತವಾಗಿದೆ ಈ ರೂಮು. ಈ ರೂಮ್ನಲ್ಲಿ ವಿಜ್ಞಾನದ ಸಂಶೋಧನಾ ಕೇಂದ್ರ. ಇಲ್ಲಿ ವಾರದ ಒಂದು ದಿನ ವಿಶೇಷವಾಗಿ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಮತ್ತು ಇವತ್ತು ನಾನು ಬಂದ ದಿನ ಸೈಬರ್ ಕ್ರೈಮ್ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ತಾ ಇದ್ದಾರೆ. ಸೊ ವಿಶೇಷವಾಗಿ ಈ ಕಡೆ ಎಲೆಕ್ಟ್ರಾನಿಕ್ ಸಂಶೋಧನಾ ಬಗ್ಗೆ ಮಕ್ಕಳಿಗೆ ಪ್ರಾಕ್ಟಿಕಲ್ ತರಗತಿಗಳು ಕೂಡ ಇಲ್ಲಿರ್ತವೆ. ಸೊ ಒಬ್ಬ ಶಿಕ್ಷಕ ಈ ಸರ್ಕಾರಿ ಶಾಲಾ ಮಟ್ಟದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಇಂಥವನ್ನೆಲ್ಲ ತೋರಿಸಿದಾಗ ಯಾವುದೇ ಖಾಸಗಿ ಶಾಲೆಗೂ ನಾವು ಕಡಿಮೆ ಇಲ್ಲ ಅನ್ನುವಂಥ ಶಿಕ್ಷಣವನ್ನು ಈ ಕ್ಷೇತ್ರದ ಈ ವ್ಯಾಪ್ತಿಯ ಶಾಲೆಗಳು ಕೊಡ್ತಾ ಇವೆ ಅನ್ನುವಂಥದ್ದು ಮಾದರಿ. ನಮಸ್ಕಾರ. ಬನ್ನಿ. ಸರ್ಕಾರಿ ಶಾಲೆಗಳು ಅಳಿವಿನಂಚಿನಲ್ಲಿವೆ, ದುರವಸ್ಥೆ ಇದೆ, ಸೂರುಗಳು ಸರಿಯಿಲ್ಲ ಅನ್ನುವಂಥ ಕಾಲದಲ್ಲಿ ಈ ಶಾಲೆ ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ರೂಪುಗೊಂಡು ಮಕ್ಕಳನ್ನು ಖುಷಿಪಡಿಸ್ತಾ ಇದೆ ಮತ್ತು ಆ ಮಕ್ಕಳಿಗೆ ಶಿಕ್ಷಣವನ್ನು ವ್ಯವಸ್ಥಿತವಾಗಿ ನೀಡ್ತಾ ಇದೆ. ಮಕ್ಕಳ ಬಾಯಲ್ಲೇ ಕೇಳೋಣ ಇವತ್ತಿನ ಖುಷಿ ಮಕ್ಕಳಲ್ಲಿ ಏನಿದೆ ಅಂತ. ಏನಮ್ಮ ಹೆಸರು? ಖುಷಿ ರಾಣಿ ಸರ್. ಮೈ ನೇಮ್ ಇಸ್ ಖುಷಿ ರಾಣಿ. ಐ ಆಮ್ ಸ್ಟಡಿಂಗ್ ಇನ್ 8th ಸ್ಟ್ಯಾಂಡರ್ಡ್. ಗುಡ್ ಮಾರ್ನಿಂಗ್ ಸರ್. ವೆಂಕಟೇಶ್ ಸರ್ ಬಂದುಬಿಟ್ಟು LLFಯಿಂದ ನಮಗೆ ಬಂದುಬಿಟ್ಟು ಸೈಬರ್ ಸೆಕ್ಯೂರಿಟಿ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಟೀಚರ್ಸ್ ಕೂಡ ನಮಗೆ ತುಂಬ ಚೆನ್ನಾಗಿ ಪಾಠ ಎಲ್ಲ ಮಾಡ್ತಾರೆ. ನಮಗೆ ಅರ್ಥ ಆಗಿಲ್ಲ ಅಂದರೆ ತಿರ್ಗಾ ಎಕ್ಸ್ಪ್ಲೇನ್ ಮಾಡ್ತಾರೆ. ನಮ್ಮದು ಡೌಟ್ಸ್ ಏನಾದರೂ ಇದ್ದರೆ ಅದು ಕ್ಲಿಯರ್ ಮಾಡ್ತಾರೆ. ಈ ಸ್ಕೂಲನ್ನ ನಾವು ತುಂಬ ಇಷ್ಟಪಡ್ತೀವಿ. ಸ್ಕೂಲಲ್ಲಿ ಎಲ್ಲ ಫೆಸಿಲಿಟೀಸ್ ಇದೆ. ಕಂಪ್ಯೂಟರ್ ರೂಮ್ ಇದೆ, ಲ್ಯಾಬ್ ಇದೆ, ಆಡಿಟೋರಿಯಮ್ ಇದೆ, ಸ್ಮಾರ್ಟ್ TVs ಇದೆ ನಮ್ಮ ಕ್ಲಾಸ್ ರೂಮ್ಸಲ್ಲಿ. MLA ರಾಮಲಿಂಗ ರೆಡ್ಡಿ ಸರ್.
ನನ್ನ ಹೆಸರು ದಿವ್ಯಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹಾಂ, ನಾನು ಈ ಶಾಲೆಗೆ ಬಂದಿದ್ದ ತಕ್ಷಣ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅಂದರೆ ಈ ಲ್ಯಾಬಲ್ಲಿ ವೆಂಕಟೇಶ್ವರ್ ಸರ್ ಅಂತ ಡಿಜಿಟಲ್ ಅರೆಸ್ಟ್ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮಗೆ ಅರ್ಥ ಆಗಿಲ್ಲ ಅಂದರೆ ತಿರ್ಗಾ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಂಗೂ ಇಲ್ಲಿ ಟೀಚರ್ಸು ಇದ್ದಾರೆ, ಅವ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಮ್ಮ ಸ್ಕೂಲಲ್ಲಿ ಎಲ್ಲನೂ ಪ್ರತಿಯೊಂದು ಇದೆ ಸರ್, ಏನೂ ಇಲ್ಲ ಅನ್ನೋ ಕೇಳೋಕ್ಕಲ್ಲ, ಪ್ರತಿಯೊಂದು ಇದೆ ಸರ್ ನಮ್ಮ ಸ್ಕೂಲಲ್ಲಿ. ಹಾಂ, ನಿಮ್ಮ ಹೆಸರೇನಮ್ಮ? ನನ್ನ ಹೆಸರು ಮೋನಿಕಾ, ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಲ್ಲಿರೋ HM ಸರ್ ಟೀಚರ್ಸು ನಮಗೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. HM ಮಿಸ್ಸು ಬರ್ತಾರೆ, ಅವಾಗವಾಗ ಯಾವುದ್ಯಾವ್ದು ಓದ್ತೀರಾ, ಚೆನ್ನಾಗಿ ಓದ್ತೀರಾ ಇಲ್ವಾ ಅಂತ ಕೇಳ್ತಾವ್ರೆ. ಟೀಚರ್ಸು ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ರಾಮಲಿಂಗಾರೆಡ್ಡಿ ಸರ್ ಬರ್ತಾ ಇರ್ತಾರೆ. ನಮಗೆ ಈ ಸ್ಕೂಲ್ ತುಂಬ ಚೆನ್ನಾಗಿ ಇಷ್ಟ ಆಯಿತು ಸರ್. ನೋಡಿ, ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಲೈಬ್ರರಿ ವ್ಯವಸ್ಥೆ ಇರುವಂಥದ್ದು ತುಂಬ ಕಡಿಮೆ. ಇವೆಲ್ಲ ಮಾದರಿ ಶಾಲೆ ಅಂತ ಇದಕ್ಕೆ ಕರೀತಾರೆ. ಕರ್ನಾಟಕದ ಮಾದರಿ ಶಾಲೆಗಳು ನಮ್ಮ ಬೇರೆ ಹಳ್ಳಿಗಳಿಗೂ ವ್ಯಾಪಿಸಲಿ ಅಂತ ನಾವು ಬಯಸ್ತೀವಿ. ನಮಸ್ಕಾರ. ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೋರಮಂಗಲದಲ್ಲಿ ನಾವಿದ್ದೀವಿ. ಈ ಶಾಲೆಯ ಹಿರಿಯ ಶಿಕ್ಷಕಿ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನನ್ನ ಹೆಸರು KS ಲಲಿತಮ್ಮ. ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕೋರಮಂಗಲ. ಮೊದಲಿಗೆ ನಮ್ಮ ಶಾಲೆ ಬಹಳ ಹಿಂದೆ ಇತ್ತು, ಒಳ್ಳೆಯ ಕಟ್ಟಡ ಇರಲಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿ ಸರ್ ಅವರು ನಮ್ಮ ಶಾಲೆಗೆ ಅತ್ಯುತ್ತಮವಾದಂಥ ಒಂದು ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಮೊದಲಿಗೆ ನಮ್ಮ ಶಾಲೆಗೆ ಮಕ್ಕಳು ಕಡಿಮೆ ಬರ್ತಾಯಿದ್ರು. ರಾಮಲಿಂಗಾರೆಡ್ಡಿ ಸರ್ ಅವರು ಒಂದು ಅತ್ಯುತ್ತಮವಾದಂಥ ಕಟ್ಟಡ ನಿರ್ಮಾಣ ಮಾಡಿದ ನಂತರ ನಮ್ಮ ಶಾಲೆಗೆ ಸ್ಟ್ರೆಂತ್ ಚೆನ್ನಾಗಿದೆ. ಅಂದರೆ ಎಲ್ಲ ಮಕ್ಕಳು ನಮ್ಮ ಶಾಲೆಗೆ ತಪ್ಪಿಸ್ಕೊಳ್ದಾಗ ಬರ್ತಾಯಿದ್ದಾರೆ. ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಒಂದು ಬೋಧನಾ ವ್ಯವಸ್ಥೆ ಇದೆ. ಎಲ್ಲ ಶಿಕ್ಷಕರು ಕೂಡ ಉನ್ನತವಾದಂತಹ ಪದವಿಗಳನ್ನ ಪಡ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಅತ್ಯುತ್ತಮವಾಗಿ ಬೋಧನೆಗಳನ್ನು ಮಾಡ್ತಾರೆ. 1ರಿಂದ 8ನೇ ತರಗತಿವರೆಗೂ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಬೋಧನೆಗಳನ್ನು ಮಾಡ್ತಾರೆ. ಮೊದಲಿಗೆ ನಲಿಕಲಿ ಇತ್ತು, ಈಗ 2 ವರ್ಷದಿಂದ ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಮೀಡಿಯಮ್ ಆಗಿದೆ, ಹಾಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಕೂಡ ಇಂಗ್ಲೀಷ್ ಮೀಡಿಯಮ್ ಆಗಿದೆ. 3rd ಸ್ಟ್ಯಾಂಡರ್ಡ್ ಮಾತ್ರ ನಲಿಕಲಿ ಇದೆ. ಮತ್ತು 5, 6, 4ನೇ ತರಗತಿ 5ನೇ ತರಗತಿ ಕನ್ನಡ ಮಾಧ್ಯಮವಾಗಿದೆ. 6, 7, 8ನೇ ತರಗತಿಯಲ್ಲಿ ಇಂಗ್ಲೀಷ್ ಮೀಡಿಯಮ್ ಕೂಡ ಇದೆ, ಹಾಗೆ ಕನ್ನಡ ಮೀಡಿಯಮ್ ಕೂಡ ಇದೆ. ಇಂಗ್ಲೀಷ್ ಮೀಡಿಯಮಲ್ಲಿ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಕಲಿತಾ ಇದ್ದಾರೆ, ಹಾಗೆ ಕನ್ನಡ ಮೀಡಿಯಮಲ್ಲೂ ಕೂಡ ಎಲ್ಲ ಮಕ್ಕಳು ಅತ್ಯುತ್ತಮವಾಗಿ ಕಲಿತಾ ಇದ್ದಾರೆ. 2 ಮಾಧ್ಯಮದ ಶಾಲೆಗಳು ಕೂಡ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇದೆ. ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬ್ರವರು ನಮ್ಮ ಶಾಲೆಗೆ ಅತ್ಯುತ್ತಮವಾದಂತಹ ಪೀಠೋಪಕರಣಗಳು, ಪಾಠೋಪಕರಣಗಳು ಮತ್ತು ಗೆಸ್ಟ್ ಟೀಚರ್ನ ಕೊಟ್ಟು ಈ ಶಾಲೆಯನ್ನು ಮುನ್ನಡೆಸೋದಕ್ಕೆ ತುಂಬ ಶ್ರಮಿಸಿದ್ದಾರೆ. ಅವರ ಕೊಡುಗೆ ಅಪಾರವಾದದ್ದು. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಸುಧಾ ಮೇಡಮ್ರವರು ಕೂಡ ಎಲ್ಲ ಶಿಕ್ಷಕರಿಗೂ ಉತ್ತಮವಾದ ಮಾರ್ಗದರ್ಶನ ನೀಡುತ್ತಾರೆ, ಹಾಗೆ ಮಕ್ಕಳಿಗೆ ಹಿತವಚನಗಳನ್ನು ನುಡಿಯುತ್ತಾರೆ. ಎಲ್ಲ ಶಿಕ್ಷಕರು ಕೂಡ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಪಾಠ ಬೋಧನೆಯನ್ನು ಮಾಡ್ತಾರೆ. ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಪರಿಹಾರ ಬೋಧನೆಗಳನ್ನು ಮಾಡಿ ಆ ಮಕ್ಕಳನ್ನು ಕೂಡ ಓದಿನಲ್ಲಿ ಮುನ್ನಡೆಸುತ್ತಾರೆ. ಮಕ್ಕಳ ಸಂಖ್ಯೆ 450ವರೆಗೂ ಇದೆ ಸರ್. ಹಳೆ ಶಾಲೆ ಹೇಗಿತ್ತು? ಹಳೆ ಶಾಲೆಯಲ್ಲಿ ಕಟ್ಟಡ ವ್ಯವಸ್ಥೆ ಅಷ್ಟು ಚೆನ್ನಾಗಿರಲಿಲ್ಲ, ಮತ್ತು ಮಕ್ಕಳ ಸಂಖ್ಯೆ ಕೂಡ ಕಡಿಮೆ ಇತ್ತು. ಎಷ್ಟು ವರ್ಷದ ಹಿಂದಿನ ಶಾಲೆ ಇದು? ಇದು 1903ನೇ ಇಸ್ವಿಯಲ್ಲಿ ಸ್ಥಾಪನೆಯಾದಂತಹ ಶಾಲೆ. ಸುತ್ತಮುತ್ತ ಆಂಗ್ಲ ಮಾಧ್ಯಮ ಶಾಲೆಗಳೇ ಆಗಲಿ ಇತರೆ ಶಾಲೆಗಳೇ ಆಗಲಿ ಇರಲಿಲ್ಲ. 1903ರಲ್ಲಿ ಸ್ಥಾಪನೆಯಾದಾಗ ಈ ಶಾಲೆಯಲ್ಲಿ ಸ್ವಲ್ಪ ಕಡಿಮೆನೇ ಸ್ಟ್ರೆಂತ್ ಇತ್ತು. ಸುತ್ತಮುತ್ತ ಎಲ್ಲ ಜನಗಳು ಕೂಡ ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಾ ಇದ್ದರು. ಇಲ್ಲಿರುವಂತಹ ಈ ಕೋರಮಂಗಲ ಗ್ರಾಮದಲ್ಲಿರುವಂಥ ಗಣ್ಯ ವ್ಯಕ್ತಿಗಳೆಲ್ಲರೂ ಕೂಡ ಈ ಒಂದು ಸರ್ಕಾರಿ ಶಾಲೆಯಲ್ಲೇ ಓದಿದ್ದಾರೆ. ಅವರು ಈ ದಿನ ಸಮಾಜ ಸೇವೆಗಳನ್ನು ಮಾಡ್ತಾ ಇದ್ದಾರೆ.
ಇದು 1903ರಲ್ಲಿ ಸ್ಥಾಪನೆಯಾದ ಶಾಲೆ. ಅಂದರೆ 120 ವರ್ಷಗಳಿಗೂ ಅಧಿಕ ಇತಿಹಾಸ ಇರುವಂಥ ಶಾಲೆ ಇದು. 120 ವರ್ಷಗಳಿಗೂ ಹೆಚ್ಚು ಇತಿಹಾಸ ಇದೆ. ಸೊ ತುಂಬ ಸುಸಜ್ಜಿತವಾಗಿ ಕಟ್ಟಿದ್ದಾರೆ. ನಲಿ ಕಲಿ ಅಂತ ವಿಶೇಷವಾದ ಕ್ಲಾಸ್ ರೂಮ್ ಇದು. ಬನ್ನಿ ನಲಿಯೋಣ, ಕಲಿಯೋಣ. ಬನ್ನಿ. ನಮಸ್ಕಾರ. ಎಷ್ಟೊತ್ತಿಗೆ ಬಂದ್ರಿ ಶಾಲೆಗೆ? ಬೆಳಗ್ಗೆ ಎಷ್ಟೊತ್ತಿಗೆ ಬಂದ್ರಿ? ಏನು ರೂಮ್ ಇದು? First standard classroom. Say all of you. ಫಸ್ಟ್ ಸ್ಟ್ಯಾಂಡರ್ಡ್ ಇದು? ಥ್ಯಾಂಕ್ ಯು. Thank you, sir. ಏನು ಮಾಡ್ತಿದ್ದೀರಿ ಎಲ್ಲ? ಚೆನ್ನಾಗಿ ಕಲಿತಿದ್ರಾ? ಹೇಳ್ಕೊಡ್ತಾರೆ ಟೀಚರ್ಸು? ಏನು ಹೇಳ್ಕೊಡ್ತಾರೆ? ಹಾಂ, ಇಂಗ್ಲೀಷಾ? ನೋಡಿ, ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಿರುವಂಥ ಬೆಂಚಿನ ವ್ಯವಸ್ಥೆ, ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ಸುಸಜ್ಜಿತವಾಗಿ ಯಾವ ರೀತಿ ಕುರ್ಚಿಗಳ ವ್ಯವಸ್ಥೆ ಮಾಡಿದ್ದಾರೆ, ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ. ಖಾಸಗಿ ಶಾಲೆಗಿಂತ ಉನ್ನತ ಮಟ್ಟದಲ್ಲೇ ಇದೆ ಅಂತಲೇ ಹೇಳ್ಬೋದು. ಕಾಸು ಕಟ್ಟಿ ಹೋಗೋದಕ್ಕಿಂತ ಸರ್ಕಾರಿ ಶಾಲೆಯಲ್ಲಿ ಎಂಥ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಈ ಕ್ಷೇತ್ರದ ಜನ ನಿಜವಾಗಲೂ ಪುಣ್ಯವಂತರು ಅಂತ ಹೇಳ್ಬೋದು. ಯಾಕಂದರೆ ಇಂಥ ಒಂದು ಮಾದರಿ ಶಾಲೆ ಈ ಭಾಗದಲ್ಲಿದೆ ಅನ್ನೋದೇ ಖುಷಿ ವಿಚಾರ. ನೋಡಿ ಎಂಥ ಕುರ್ಚಿ ವ್ಯವಸ್ಥೆ ಮಾಡಿದ್ದಾರೆ ಮಕ್ಕಳಿಗೆ. ಸರ್ಕಾರಿ ಶಾಲೆ ಹಿಂಗೂ ಇರ್ಬೋದು ಅನ್ನೋದಕ್ಕೆ ಮಾದರಿ ಇವಲ್ಲ. ಓದೋದ್ರಲ್ಲಿ ಏನು ಇಷ್ಟ ಅಮ್ಮ? ಕನ್ನಡ. ಮುಂದೆ ಏನಾಗ್ತೀಯಾ? ನಾನು ಡಾಕ್ಟರ್. ಹೌದಾ? ಕನ್ನಡ ಡಾಕ್ಟ್ರಾ ನೀನು? ವೆರಿ ಗುಡ್. ಕನ್ನಡ ಯಾಕೆ ಇಷ್ಟ? ಗೊತ್ತಿಲ್ಲ, ನನಗೆ ತುಂಬ ಇಷ್ಟ. ತುಂಬ ಇಷ್ಟನಾ ಕನ್ನಡ? ಕನ್ನಡ ಶಾಲೆ ಈ ಮಟ್ಟಕ್ಕೆ ಬೆಳೆದಿದೆ ಅಲ್ವಾ? ತುಂಬ ಚೆನ್ನಾಗಿ ಖುಷಿ ಆಗುತ್ತಾ? ಖುಷಿ ಆಗುತ್ತೆ. ಹೌದಾ? ಅಪ್ಪ ಅಮ್ಮ ಎಲ್ಲ ಖುಷಿಯಲ್ಲಿದ್ದಾರಾ? ಖುಷಿಯಲ್ಲಿದ್ದಾರೆ. ಹೌದಾ? ಏನಾಗಬೇಕು? ಡಾಕ್ಟ್ರಾ? ಹಾಂ, ಡಾಕ್ಟರ್. ಯಾಕೆ ಡಾಕ್ಟ್ರೇ ಆಗಬೇಕು? ನನಗೆ ತುಂಬ ಇಷ್ಟ ಡಾಕ್ಟರ್ ಅದು, ಅದಕ್ಕೆ. ಹೌದಾ? ಸಿನಿಮಾ ಎಲ್ಲ ನೋಡೋದಿಲ್ವಾ? ಇಲ್ಲ. ಹಾಂ, ಡಾಕ್ಟರ್ ಆಗಬೇಕು ಅಂತ ಏನು ತಯಾರಿ ಮಾಡ್ಕೊತೀಯ ಡೈಲಿ? ಡೈಲಿ ತುಂಬ ಓದೋದು, ಇಂಗ್ಲೀಷ್, ಕನ್ನಡ ಎಲ್ಲ ಓದಿದ್ರೆ ಡಾಕ್ಟ್ರ್ ಆಗ್ಬೋದು, ಏನಾದರೂ ಆಗ್ಬೋದು ಅಂತ ನಮ್ಮಮ್ಮ ಡೈಲಿ ಓದಿಸೋದಂಗೆ ಮಾಡ್ತಾರೆ, ಅದಕ್ಕೆ ಓದಿ. ಹೌದಾ? ಇಲ್ಲೇ ಹತ್ರ ನಮ್ಮ ಮನೆ ಹತ್ರನೇ. ಓಕೆ, ನೀನು ಡಾಕ್ಟರ್ ಆಗಿ ನಮಗೆಲ್ಲ ಟ್ರೀಟ್ಮೆಂಟ್ ಕೊಡಬೇಕು. ಓಕೆ? ಓಕೆ. ಹಾಂ, ವೆರಿ ಗುಡ್. ಆಲ್ ದ ಬೆಸ್ಟ್. ಸೋಲ್ಜರ್ ಆಗ್ತೀಯಪ್ಪ? ವೆರಿ ಗುಡ್, ವೆರಿ ಗುಡ್. ಸೋಲ್ಜರ್ ಯಾಕೆ ಆಗಬೇಕು? ಸೋಲ್ಜರ್ ಕೆಲಸ ಏನು? ದೇಶ ಸೇವೆ ಮಾಡೋದು. ದೇಶ ಸೇವೆ ಮಾಡೋದಾ? ಯಾಕೆ ನೀನು ದೇಶ ಸೇವೆ ಮಾಡಬೇಕು? ನಂಗೆ ಇಷ್ಟ ಸರ್. ಇಷ್ಟ ಸರ? ಇಷ್ಟನಾ? ಯಾರು ದೇಶ ಸೇವೆ ಮಾಡಿದವ್ರು ನೋಡಿದ್ಯಾ? ಸೋಲ್ಜರ್ನೆಲ್ಲ ನೋಡಿದ್ಯಾ? ಹಾಂ, ಯಾವ್ದ್ರಲ್ಲಿ ನೋಡಿದ್ಯಾ? ಮೊಬೈಲೆಲ್ಲ ನೋಡಿದ್ದೆ. ನೋಡ್ತಾ ಇರ್ತೀಯಾ? ಹಾಂ, ದೇಶ ಸೇವೆಗೆ ಹೋಗೋದಂತ ಫಿಕ್ಸ್ ಆಗ್ಬಿಟ್ಟಿದ್ಯಾ? ಹಾಂ, ಮನೇಲೆಲ್ಲ ಒಪ್ಕೋತಾರಾ? ಹಾಂ, ಹೌದಾ? ದೇಶ ಅಂದರೆ ಇಷ್ಟನಾ ನಿನಗೆ? ಯಾಕೆ ಇಷ್ಟಪ್ಪ? ತುಂಬ ಸೇವೆ ಮಾಡೋಕ್ಕೆ. ಸೇವೆ ಮಾಡೋಕ್ಕೆ ಇಷ್ಟನಾ? ವೆರಿ ಗುಡ್. ಯಾಕೋ ಪೊಲೀಸ್ ಇಷ್ಟ? ನಂಗೆ ತುಂಬ ಇಷ್ಟ. ನಾನು ಡೈಲಿ ನೋಡ್ತೀನಿ ಪೊಲೀಸ್. ಹೌದಾ? ವೆರಿ ಗುಡ್. ಏನು ಹೆಸರು ನಿಂದು? ಮನೀಶ್ ಗೌಡ. ಮನೀಶ್ ಗೌಡ. ಮನೀಶ್ ಗೌಡರು ಪೊಲೀಸ್ ಆಗ್ತಾರೆ, ಮುಂದಕ್ಕೆ ನಮ್ಮ ಜೊತೆಗೆ ಇರ್ತಾರೆ. ನಮಸ್ಕಾರ. ಮಿಸ್ ಆಗ್ತೀರಾ? ಎಲ್ಲಿ ಮಿಸ್ ಆಗ್ತೀರಿ? ಮಿಸ್ ಆಗ್ತೀರಿ ಅಂತ ಟೀಚರ್ ಆಗ್ತೀರಾ? ಮಿಸ್ ಆಗೋಗ್ತೀರಾ? ಟೀಚರ್ ಆಗ್ತೀರಾ? ವೆರಿ ಗುಡ್. ಏನು ಹೆಸರಮ್ಮ? ಅನನ್ಯ. ಟೀಚರ್ ಆಗಿ ಎಲ್ರಿಗೂ ಒಳ್ಳೊಳ್ಳೆ ಪಾಠಗಳನ್ನ ಹೇಳ್ಕೊಡ್ಬೇಕು. ಓಕೆ? ಅನನ್ಯ. ಅನನ್ಯ ಮಿಸ್ಗೆ ನಮಸ್ಕಾರ. ಓಕೆ, ಬಾಯ್. ನನ್ನ ಹೆಸರು ಅನುಷ್ಕಾ. ನಾನು 4ನೇ ತರಗತಿಯಲ್ಲಿ ಓದ್ತಿದ್ದೀನಿ. ಈ ಶಾಲೆ ಚೆನ್ನಾಗಿದೆ, ನನಗೆ ಖುಷಿ ಆಗುತ್ತೆ. ಈ ಶಾಲೆ ಫ್ರೀಯಾಗಿ ಓದಿಸ್ತವ್ರೆ, ಯೂನಿಫಾರಮು ಎಲ್ಲ ಕೊಡ್ತಾರೆ, ಬುಕ್ಸ್ ಕೊಡ್ತಾರೆ, ಊಟ ಕೊಡ್ತಾರೆ, ಮೊಟ್ಟೆ ಬಾಳೆಹಣ್ಣೆಲ್ಲ ಕೊಡ್ತಾರೆ. ಟೀಚರ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ, ನನಗೆ ಖುಷಿ ಆಯಿತು. ಬಂಧುಗಳೇ, ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂಥ LED ಬೋರ್ಡ್ಗಳ ವ್ಯವಸ್ಥೆ, ಇದ್ರ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾರೆ. ಈ ವ್ಯವಸ್ಥೆಯನ್ನು ಖಾಸಗಿ ಶಾಲೆಯಲ್ಲಿ ನೋಡೋದಕ್ಕಿತ್ತು, ಈಗ ಸರ್ಕಾರಿ ಶಾಲೆಗೆ ಮಾದರಿ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ಇಂಥ ವ್ಯವಸ್ಥೆಯನ್ನು ಸ್ಥಳೀಯರ ಸಹಾಯದೊಂದಿಗೆ ಮಾಡ್ಕೋತಾ ಇದ್ದಾರೆ. ಈ ಕ್ಷೇತ್ರದ ಈ ಶಾಲೆಯಲ್ಲಿ ಅತ್ಯಾಧುನಿಕ ವ್ಯವಸ್ಥೆಯನ್ನು ಶಿಕ್ಷಣಕ್ಕೆ ತರುವ ಮೂಲಕ ಮಾದರಿಯಾಗಿ ಈ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಇವರಿಗೊಂದು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲೇಬೇಕಾಗುತ್ತೆ.
4th ಸ್ಟ್ಯಾಂಡರ್ಡ್ ಇದು ಹಾಂ ನೋಡಿ ಎಷ್ಟು ಶಿಸ್ತಿದೆ, ಹಾಂ ಕ್ಲೀನ್ ಇದೆ, ವ್ಯವಸ್ಥಿತವಾಗಿ ಮಕ್ಕಳು ಕೂತಿದ್ದಾರೆ, ಯಾವುದೇ ಅವ್ಯವಸ್ಥೆ ಕಾಣಿಸ್ತಾ ಇಲ್ಲ. ಸರ್ಕಾರಿ ಶಾಲೆಗೆ ಒಳಗಡೆ ಬಂದಿದ್ದೀವೋ ಖಾಸಗಿ ಶಾಲೆಯಲ್ಲೂ ಈ ಶಿಸ್ತು ಕಾಣಿಸೋದು ಕಷ್ಟ. ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಶಾಲೆಯನ್ನು ಮತ್ತು ಕ್ಲಾಸ್ ರೂಮ್ನ ಅಂದರೆ ತರಗತಿಯನ್ನು ತುಂಬ ವ್ಯವಸ್ಥಿತವಾಗಿ ನೋಡ್ಕೋತಾರೆ. ತುಂಬ ಚೆನ್ನಾಗಿ ಮಕ್ಕಳಲ್ಲಿ ಶಿಸ್ತು ಕಾಣಿಸ್ತಾ ಇದೆ. ಬಂದ ತಕ್ಷಣಕ್ಕೆ ಮಕ್ಕಳು ಅಲರ್ಟ್ ಆಗ್ತಾ ಇದ್ದಾರೆ. ತುಂಬ ವ್ಯವಸ್ಥಿತವಾಗಿ ಟೀಚರ್ಸು ಕೂಡ, ಅದಕ್ಕೆ ಹೇಳೋದು, ಎಲ್ಲಿ ಶಿಕ್ಷಕರು ಶಿಕ್ಷಿತರಾಗಿರ್ತಾರೋ ಅಲ್ಲಿ ಮಕ್ಕಳು ಕೂಡ ಶಿಕ್ಷಣಕ್ಕೆ ಪೂರಕವಾಗಿ ಬೆಳೀತಾ ಹೋಗ್ತಾರೆ ಅನ್ನೋದು ಈ ಮಾದರಿ ಶಾಲೆ ತುಂಬ ಚೆನ್ನಾಗಿದೆ. 1903ನೇ ಇಸವಿಯಲ್ಲಿ ಈ ಶಾಲೆ ಆರಂಭ ಆಯ್ತಂತೆ. 120 ವರ್ಷ ಕಳೆದಿದೆ. ಸರ್ಕಾರಿ ಶಾಲೆ ಈ ಮಟ್ಟದ ಮಾದರಿಯಾಗಿ ನಿಂತಿದೆ. ತುಂಬ ಖುಷಿಯಾಗುತ್ತೆ. ಬನ್ನಿ ಮುಂದಕ್ಕೆ ಹೋಗೋಣ. ಎಷ್ಟನೇ ಕ್ಲಾಸಪ್ಪ ಇದು? 7th ಸ್ಟ್ಯಾಂಡರ್ಡಾ? ಏನು ಓದ್ತಾಯಿದ್ದೀರಿ? ಮ್ಯಾಥ್ಸ್ ನಡೀತಿದೆಯಾ? ಏನು ಲೆಕ್ಕಾಚಾರಗಳು ನಡೀತಿದೆ ಮ್ಯಾಥ್ಸಲ್ಲಿ? ಪೆರಿಮೀಟರ್ ಚೆನ್ನಾಗಿ ಕಲಿಸ್ತಾರಾ ಇಲ್ಲಿ ಶಾಲೆಯಲ್ಲಿ? 1ನೇ ಕ್ಲಾಸಿಂದ ಇಲ್ಲೇ ಕಲ್ತಿದ್ದ ನೀವು? ಎಲ್ಲರೂ ಇಲ್ಲೇ ಕಲ್ತಿದ್ದಾ? ಓಕೆ. ಇದು ಯಾವಾಗಿಂದ ಇದೆ? ಇತ್ತೀಚೆಗೆ 2 ತಿಂಗಳಿಂದ ಇದೆ. ಸೊ ಇದರಲ್ಲಿ ಇದರಿಂದ ಮಕ್ಕಳಿಗೆ ಉಪಯೋಗ ಆಗ್ತಿದೆಯಪ್ಪ? ಏನು ಉಪಯೋಗ ತಗೋತಿದ್ರಿ? ಹಾಂ, ಬರೆಯೋದೆಲ್ಲ ಇದರಲ್ಲೇ ಬರೀತೀರಾ? ಓಕೆ. ವಿಡಿಯೋಸ್ ತೋರಿಸ್ತಾರೆ. ಆಮೇಲೆ ಏನಿದೆ? ಇದು ಬಂದ ಮೇಲೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಗ್ತಿದೆಯಾ? ವೆರಿ ಗುಡ್. ಓದ್ಬೇಕು ಚೆನ್ನಾಗಿ. ಹಾಂ, ಥ್ಯಾಂಕ್ ಯು. ಎಷ್ಟನೇ ಕ್ಲಾಸ್ ಇದು? ಏನು ಓದ್ತಿದ್ರಿ? ಇಂಗ್ಲೀಷಾ? ಚೆನ್ನಾಗಿ ಹೇಳ್ಕೊಡ್ತಾರಾ? ಇಂಗ್ಲೀಷ್ ಚೆನ್ನಾಗಿ ಹೇಳ್ಕೊಡ್ತಾರಾ? ಪೋಯಮ್ ಹೇಳ್ತಾರಾ? ಹೇಳ್ರಪ್ಪ ಪೋಯಮ್ ಒಂದು. This native land of mine, this native land of mine, no man then nurse a braver, her woman's heart never waver. I would freely die to save her, and think my Lord divine. She is not a dull or cold land, no, she is a warm and bold land. Oh, she is a true and old land, this native land of mine, this native land of mine. Oh, she is a fresh and fair land, oh, she is a true and rare land, this native land of mine. This poem written by Thomas Davis. ಏನಪ್ಪ ಇದು? ಟಿ ವಿಲಿ ಕಲಿತಾ ಇದ್ದೀರಾ? ಮನೇಲಿ ಟಿ ವಿ ನೋಡಿದ್ರೆ ಬೈತಾರೆ, ಇಲ್ಲಿ ಟಿ ವಿ ನೋಡಿದ್ರೆ ಬೈಯಲ್ಲಲ್ಲ ಯಾರು? ಯಾಕೆ? ಬಂಧುಗಳೇ, ನಾವೀಗ ಸರ್ಕಾರಿ ಪ್ರಾಥಮಿಕ ಶಾಲೆ ಈಜಿಪುರದಲ್ಲಿದ್ದೀವಿ. ಇದು ಕೂಡ BTM ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು. ಇಲ್ಲಿನ ವ್ಯವಸ್ಥೆಗಳು ಹೇಗಿದ್ದಾವೆ, ಇಲ್ಲಿ ಯಾಕೆ ಮಾದರಿ ಆಗುತ್ತೆ ಅನ್ನೋದು ನೋಡೋಣ ಬನ್ನಿ. ನಮಸ್ಕಾರ. ಯಾವ ಸ್ಟ್ಯಾಂಡರ್ಡ್ ಇದು? 7th A ಸೆಕ್ಷನಾ? ಯಾಕೆ ಈ ಶಾಲೆ ಇಷ್ಟ ಆಗುತ್ತೆ? ಯಾಕಂದರೆ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಿಂತ ಏನು ಕಮ್ಮಿ ಇಲ್ಲ. ತುಂಬ ಫೆಸಿಲಿಟೀಸ್ ಇದೆ. ಆಮೇಲೆ ತುಂಬ ಚೆನ್ನಾಗಿ ಓದಿಸ್ತಾರೆ, ಟೀಚರ್ಸ್ ಎಲ್ಲ ಚೆನ್ನಾಗಿದ್ದಾರೆ. ಓಕೆ. ಅದಕ್ಕೆ ಇಲ್ಲಿ ಏನು ಫೆಸಿಲಿಟಿ ಅಂದರೆ ಕಂಪ್ಯೂಟರ್ ರೂಮ್, ಸೈನ್ಸ್ ಲ್ಯಾಬು, ಆಮೇಲೆ ಸ್ಪೋರ್ಟ್ಸ್ ರೂಮು, ಲೈಬ್ರರಿ, ಆಡಿಟೋರಿಯಂ ಎಲ್ಲ ಇದೆ ಸರ್. ಆಮೇಲೆ ಸ್ಮಾರ್ಟ್ ಕ್ಲಾಸಿಂದ ಎಲ್ಲ ಕಲಿತೀವಿ. ವೆರಿ ಗುಡ್. ಇಲ್ಲಿ ಟಿವಿಯಿಂದನೂ ಕಲಿತೀವಿ ನಾವು ಸಮ್ಟೈಮ್ಸ್. ಹೌದಾ? ವೆರಿ ಗುಡ್. ಏನು ಹೆಸರು ನಿಂದು? ಸ್ಟೀಫನ್ ರಾಜ್. ಏನಾಗಬೇಕು ಅಂತ ಅಂದ್ಕೊಂಡಿದ್ಯಾ? ಕ್ರಿಕೆಟರಾ? ವೆರಿ ಗುಡ್. Government Higher Primary School. Our school is very neat and clean.
the maintenance of school is going very good, and even though the study is going very well, the teachers are so good, and even though the non-teaching staffs are teaching staffs, they will work their work very well, and the teachers, the way of teaching, teachers will teach very good, and we can understand what they'll teach also. ಯಾಕೆ ಈ ಶಾಲೆ ಇಷ್ಟ ಆಗುತ್ತಮ್ಮ? ಯಾಕಂದರೆ ತುಂಬ ಚೆನ್ನಾಗಿದೆ, ನೀಟಾಗಿ ಕ್ಲೀನಾಗಿದೆ, ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದೇ ಕ್ಲೀನಾಗೂ ಇಟ್ಕೊತಾರೆ. ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಕರೆಕ್ಟಿಗೆ ಫುಡ್ ಸರ್ವ್ ಎಲ್ಲ ಕರೆಕ್ಟಿಗೆ ಮಾಡ್ತಾರೆ, ಅವ್ರದ್ದು ವರ್ಕ್ ಬಂದ್ಬಿಟ್ಟು ಕರೆಕ್ಟಿಗೆ ಮಾಡ್ತಾರೆ. ಟೀಚರ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ, ಅದಕ್ಕೆ ಈ ಸ್ಕೂಲ್ ನನಗೆ ಇಷ್ಟ ಸರ್. ಪ್ರೈವೇಟ್ ಶಾಲೆಗೂ ನಿಮ್ಮ ಶಾಲೆಗೂ ಏನು ವ್ಯತ್ಯಾಸ ಇದೆ? ಪ್ರೈವೇಟ್ ಶಾಲೆ ಇದು ಕಂಪೇರ್ ಮಾಡಿದ್ರೆ ಗೌರ್ಮೆಂಟ್ ಶಾಲೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ಸರ್. ನೀವು ಇಲ್ಲೇ ಎಲ್ಲ ಕಲಿತಾ ಇದ್ದೀರಾ? ಎಸ್ ಸರ್, ಅಲ್ಲಿಗಿಂತ ಇಲ್ಲೇ ಎಲ್ಲ ಇಲ್ಲೇ ಚೆನ್ನಾಗಿದೆ ಸರ್. ಮನೆ ಹತ್ರ ಶಾಲೆ ಆಗುತ್ತೆ. ಕಂಪ್ಯೂಟರ್, ಸೈನ್ಸ್, ಎಕ್ಸ್ಪಿರಿಮೆಂಟ್ ಅದೆಲ್ಲ ಕಲ್ತಿದ್ದೀನಿ ಸರ್. ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೆ ಅನ್ನೋ ಗೊತ್ತಿದೆ ತಮಗೆ? ಹಾಂ ಸರ್. ಯಾರು? ಇದು ಬಿಲ್ಡಿಂಗ್ನ ಕಟ್ಕೊಟ್ಟಿದ್ದು ನಮ್ಮ ಶ್ರೀರಾಮ್ ರಾಮಲಿಂಗಾರೆಡ್ಡಿ ಸರ್. ರಾಮಲಿಂಗಾರೆಡ್ಡಿ ಸರ್. ಯಾರು ಅವರು? ಅವ್ರು ಬಂದ್ಬಿಟ್ಟು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಸರ್. ಮಿನಿಸ್ಟ್ರಾ? ಓಕೆ. ಈ ಕ್ಷೇತ್ರದ MLA? ಸರ್ MLA? ಎಸ್. MLA ಬಂದು ಹೋಗ್ತಾರಾ ಅವರು? ಹಾಂ, ಬರ್ತಾರೆ ಸರ್. ಬರ್ತಾರಾ? ಏನು ಮಾತಾಡ್ತಾರೆ ಬಂದಾಗ ಎಲ್ಲರೂ ಚೆನ್ನಾಗಿ ಓದಿ ಅಂತೆಲ್ಲ ಹೇಳ್ತಾರೆ. ಎಲ್ಲ ಚೆನ್ನಾಗಿ ಓದಬೇಕು, ಯಾಕಂದ್ರೆ ಅವರೆಲ್ಲ ಕಷ್ಟಪಟ್ಟು ಕಟ್ಸಿದ್ದಾರೆ ಅಲ್ವಾ? ಚೆನ್ನಾಗಿ ಓದಬೇಕು. ಎಲ್ಲ ವ್ಯವಸ್ಥೆ ಇದೆ ಅಲ್ವಾ? ಇದೆ ಸರ್, ತುಂಬ ಚೆನ್ನಾಗಿದೆ ವ್ಯವಸ್ಥೆ. ಚೆನ್ನಾಗಿ ಓದಿ ದೊಡ್ಡವರಾಗಬೇಕು ನೀವೆಲ್ಲ. ದೊಡ್ಡ ಮನುಷ್ಯ ಏನಾಗ್ತೀರಿ ಮುಂದಕ್ಕೆ? ಟೀಚರ್ ಆಗಬೇಕು. ಟೀಚರ್ ಆಗ್ತೀರಾ? ಒಂದಷ್ಟು ಜನ ಮಕ್ಕಳನ್ನೆಲ್ಲ ಮತ್ತೆ ಟೀಚರ್ ಆಗೋಕ್ಕೆ ಸರ್, ಟೀಚರ್ ಆಗೋಕ್ಕೆ ಯಾರು ಇನ್ಸ್ಪಿರೇಷನ್ ಅಂತ ಕೇಳ್ತಾ ಇದ್ದಾರೆ? ನಮ್ಮ ಟೀಚರ್ಸ್ ಸರ್. ಟೀಚರ್ಸೇನಾ? ವೆರಿ ಗುಡ್. ನಿಮ್ಮ ಶಾಲೆ ಟೀಚರ್ಸ್ ಅಷ್ಟು ಚೆನ್ನಾಗಿದ್ದಾರೆ ಅಂತ ಆಯಿತು. ಹೊಡಿರಿ ಚಪ್ಪಾಳೆ. ಬಂಧುಗಳೇ, ಈ ಶಾಲೆಯ ಗೋಡೆಗೆ ಅಂಟಿಸಿರುವ ಪ್ರಶಸ್ತಿಗಳನ್ನು ಅವುಗಳೇ ಮಾತಾಡ್ತವೆ. ಈ ಶಾಲೆಯ ಇತಿಹಾಸ ಎಂಥವು ಅಂತೇಳಿ ಅವುಗಳೇ ಮಾತಾಡ್ತಾ ಇದ್ದಾವೆ. ಈ ಶಾಲೆ ತುಂಬ ವ್ಯವಸ್ಥಿತವಾಗಿದೆ ಮತ್ತು ಸುಸಜ್ಜಿತವಾಗಿದೆ. ಈ ಶಾಲೆಯ ಮುಖ್ಯ ಶಿಕ್ಷಕಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಸುಮಿತ್ರಾ ಆರ್ ಅಂತ. ಯಾವಾಗಿನಿಂದ ಇದೆ ಈ ಶಾಲೆ? 1957ರಲ್ಲಿ ಪ್ರಾರಂಭ ಆದಂಥ ಶಾಲೆ. 1957ರಿಂದ ಈ ಶಾಲೆ ಇದೆ. ಈ ಶಾಲೆಯಲ್ಲಿ ಏನು ವ್ಯವಸ್ಥೆ ಇದೆ? ಪ್ರೈವೇಟ್ ಶಾಲೆಗೂ ನಿಮ್ಮ ಶಾಲೆಗೂ ಏನು ವ್ಯತ್ಯಾಸ ಇದೆ? ಏನು ವ್ಯತ್ಯಾಸ ಅಂತಂದರೆ ಪ್ರೈವೇಟ್ ಶಾಲೆಗಿಂತ ಏನೂ ಕಡಿಮೆ ಇಲ್ಲ. ಪ್ರೈವೇಟ್ ಶಾಲೆಯಲ್ಲಿ ಎಲ್ಲ ಸಬ್ಜೆಕ್ಟ್ಗೂ ಟೀಚರ್ಸ್ ಇರ್ತಾರೆ, ಸ್ಪೋರ್ಟ್ಸ್ ಇರುತ್ತೆ, ಸೈನ್ಸ್ ಲ್ಯಾಬ್ ಇರುತ್ತೆ, ಎಲ್ಲ. ಈಗ ನಮ್ಮಲ್ಲೂ ಸಹ ಎಲ್ಲ ಒಂದು ಮೂಲ ಸೌಕರ್ಯಗಳನ್ನು ನಾವು ಇಲ್ಲಿ ಮಾಡಿದೆ. ಸೈನ್ಸ್ ಲ್ಯಾಬ್ ಇದೆ, ಸ್ಪೋರ್ಟ್ಸ್, ಈಗ ನೀವೇ ನೋಡ್ತಾ ಇದ್ದೀರಾ, ಎಲ್ಲ ಒಂದು ಸ್ಪೋರ್ಟ್ಸ್ ಐಟಮ್ಸ್ ಇದೆ, ಲೈಬ್ರರಿ ಬುಕ್ಸ್ ಇದೆ. ಪ್ರತಿಯೊಂದು ಮಗು ಸಹ ತಾನೇ ತೊಗೊಂಡು ಓದುವಂತಹ ವ್ಯವಸ್ಥೆ ಮಾಡಿದ್ದೀವಿ. ಈಗಿನ ಒಂದು ತಾಂತ್ರಿಕ ಯುಗದಲ್ಲಿ ಹೆಚ್ಚಾಗಿ ಮಕ್ಕಳು ಕಂಪ್ಯೂಟರನ್ನು ಕಲಿತು ಅವರ ಒಂದು ಬೇಸಿಕ್ ನಾಲೆಡ್ಜ್ ಜೊತೆಗೆ ಜೀವನವನ್ನು ರೂಪಿಸ್ಕೊಳ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಕಂಪ್ಯೂಟರ್ ಲ್ಯಾಬನ್ನು ನಾವು ಮಾಡಿದ್ದೀವಿ. ಪ್ರತಿದಿನ ಮಕ್ಕಳಿಗೆ ಸ್ಪೋರ್ಟ್ಸನ್ನು ಮಾಡಿಸ್ತೀವಿ. ಮಕ್ಕಳು ಹೆಚ್ಚಾಗಿ ದೈಹಿಕ ಒಂದು ಶ್ರಮದಲ್ಲಿ ಅವ್ರ ಮುಂದೆ ಜೀವನದಲ್ಲಿ ಆಟ ಒಂದು ಸ್ಪರ್ಧೆಗಳಲ್ಲೂ ಸಹ ಒಂದು ಮುಂದೆ ಬರಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾಯಿದ್ದೀವಿ. ಯೋಗ ಕ್ಲಾಸಸ್ಸು ಸಹ ಮಾಡ್ತೀವಿ, ಪ್ರಾಣಾಯಾಮವನ್ನು ಮಾಡ್ತೀವಿ, ಜೊತೆಗೆ ಇತರ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಶಾಲೆಯಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ರಾಷ್ಟ್ರೀಯ ಹಬ್ಬಗಳು, ದಿನದ ವಿಶೇಷತೆಗಳು ಸಹ ನಾವು ಮಾಡ್ತೀವಿ. ಇವತ್ತಿನ ಜನವರಿ 23 ಇವತ್ತು ಸುಭಾಷ್ ಚಂದ್ರ ಬೋಸ್ ಅವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಹುಟ್ಟಿದ ದಿನ. ಹಾಗಾಗಿ ಮಕ್ಕಳಿಗೆ ಅವರಿಗೆ ಒಂದು ವಿಷಯಗಳನ್ನು ಮುಟ್ಟಿಸೋದ್ರ ಜೊತೆಗೆ ಮಕ್ಕಳೇ ಆ ಒಂದು ವ್ಯಕ್ತಿಗಳ ಒಂದು ಮಾಹಿತಿಯನ್ನು ಮಕ್ಕಳೇ ಕಲೆಕ್ಟ್ ಮಾಡ್ಕೊಂಬಂದು ಓದ್ತಾರೆ. ಅವರ ಭಾವಚಿತ್ರವನ್ನು ಇವತ್ತು ಇಟ್ಟು ಅವರಿಗೆ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಮಹಾನ್ ವ್ಯಕ್ತಿಯ ಒಂದು ಭಾವಚಿತ್ರಕ್ಕೆ ಜೀವನ ಚರಿತ್ರೆಯನ್ನು ಓದಿ ಮಕ್ಕಳು ಮತ್ತು ಅವರ ಫೋಟೋಗೆ ನಮನವನ್ನು ಸಹ ನಾವೆಲ್ಲರೂ ಸಹ ಸಲ್ಲಿಸಿದ್ದೀವಿ. ಎಷ್ಟು ಜನ ಶಿಕ್ಷಕರಿದ್ದಾರೆ ನಮ್ಮಲ್ಲಿ? ಪರ್ಮನೆಂಟ್ ಟೀಚರ್ಸು 7 ಜನ ಇದ್ದೀವಿ. ಒಟ್ಟು ವೇಕೆನ್ಸಿ ನಮ್ಮಲ್ಲಿ 19 ಇದೆ. ಗೆಸ್ಟ್ ಟೀಚರ್ಸು 6 ಜನ ಇದ್ದೀವಿ, 5 ಜನ ಇದ್ದೀವಿ. ಶಾಲೆನ ಮಾದರಿ ಶಾಲೆಯನ್ನಾಗಿ ರೂಪಿಸುವಲ್ಲಿ ಶಾಸಕರ ಪಾತ್ರ ಬಹಳ ದೊಡ್ಡದಿದೆ, ತುಂಬ ದೊಡ್ಡದಿದೆ.
ತುಂಬ ಮೊದಲು ಹಳೆಯ ಒಂದು ಕಟ್ಟಡ ಇತ್ತು. ಆ ಒಂದು ಹಳೆಯ ಕಟ್ಟಡವನ್ನು ರಿನೋವೇಟ್ ಮಾಡಿ ಈ ಮಟ್ಟಕ್ಕೆ ಒಂದು ದಾನಿಗಳ ಒಂದು ಸಹಕಾರವನ್ನು ಅವರು ತಗೊಂಡು ಈ ಮಟ್ಟಕ್ಕೆ ಅವರು ಶಾಲೆಯನ್ನು ತಗೊಂಡು ಬಂದಿದ್ದಾರೆ. ಜೊತೆಗೆ ನಮ್ಮ ಶಾಲೆಗೆ ವಾಚ್ಮನನ್ನು ನೇಮಿಸಿದ್ದಾರೆ. ನಮ್ಮ ಮುಜರಾಯಿ ಮತ್ತು ಸಾರಿಗೆ ಇಲಾಖೆಯ ಮಂತ್ರಿಗಳಾದ ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ಅವರು ನಮ್ಮ ಒಂದು ಶಾಲೆಯ ಎಲ್ಲ ಅವರ ಒಂದು ಕಾನ್ಸ್ಟಿಟ್ಯೂಷನ್ ಬರ್ತಕ್ಕಂತಹ ಎಲ್ಲ 23 ಶಾಲೆಗಳಿಗೆ ಎಲ್ಲ ಒಂದು ಮೂಲ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಗೆಸ್ಟ್ ಟೀಚರ್ಸ್ಗೆ ಎಕ್ಸ್ಟ್ರಾ ಸಂಬಳವನ್ನು ಕೊಡ್ತಾರೆ. ಎಲ್ಲ ಶಾಲೆಗಳಲ್ಲೂ ವಾಚ್ಮನನ್ನು ಇಟ್ಟಿದ್ದಾರೆ, ಹೌಸ್ ಕೀಪರನ್ನು ಇಟ್ಟಿದ್ದಾರೆ. ಮತ್ತು ಗೆಸ್ಟ್ ಟೀಚರ್ಸ್ಗೆ ಅವರು ಒಂದು ಎಕ್ಸ್ಟ್ರಾ ಸಂಬಳವನ್ನು ಕೊಡ್ತಾರೆ. ಅಡುಗೆ ಸಹಾಯಕರಿಗೂ ಸಹ ಕೊಡ್ತಾ ಇದ್ದಾರೆ. ಈಗ ಕಂಪ್ಯೂಟರ್ ಟೀಚರನ್ನು ಇಟ್ಟಿದ್ದಾರೆ. ಕಂಪ್ಯೂಟರ್ ಟೀಚರ್ಗೂ ಸಹ ಮಂತ್ಲಿ ಸ್ಯಾಲ್ರಿಯನ್ನು ಕೊಡ್ತಾರೆ. ಎಲ್ಲವನ್ನೂ ಸಹ ನಮಗೆ ಅಳವಡಿಸಿ ಮಾಡಿಕೊಟ್ಟಿದ್ದಾರೆ ಶಾಲೆಯಲ್ಲಿ. ನೋಡಿ, ಮನೆಯ ಮುಂದಿನ ಗಿಡಗಳು ಹಚ್ಚ ಹಸಿರಾಗಿದ್ದರೆ ಆ ಮನೆಯ ವಾತಾವರಣ ಹೇಗಿದೆ ಅಂತ ಹೇಳ್ತಿದ್ರಂತೆ ಹಿರಿಯರು. ಈ ವಾತಾವರಣ ನೋಡ್ತಾ ಇದ್ದರೆ, ಶಿಕ್ಷಕರು ಇಲ್ಲಿರುವ ಶಾಲೆಯ ಬಗ್ಗೆ ಹೇಳ್ತಾ ಇದ್ದರೆ ಮತ್ತು ಅವರ ತೃಪ್ತಿಯಾದ ಒಂದು ಮನೋಭಾವನೆಯನ್ನು ನೋಡ್ತಾ ಇದ್ದರೆ ಈ ಶಾಲೆ ನಿಜಕ್ಕೂ ಸುಸಜ್ಜಿತವಾಗಿದೆ, ವ್ಯವಸ್ಥಿತವಾಗಿದೆ, ಮಾದರಿಯಾಗಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಮುಂದೆ ಹೋಗೋಣ ನೋಡಿ ಬನ್ನಿ. ಏನು ಹೆಸರಪ್ಪ? ಲೋಕೇಶ್. ಲೋಕೇಶ್. ಲೋಕೇಶ. ಏನು ಸ್ಟ್ಯಾಂಡರ್ಡ್ ತಾವು? 7th. 7th. ವೆರಿ ಗುಡ್. ಇದನ್ನು ಆಪರೇಟ್ ಮಾಡೋಕ್ಕೆ ಬರುತ್ತೆ? ಬರುತ್ತೆ ಸರ್. Introduction. Friends, as we all know that we need energy for performing various daily activities. We get this energy from the food that we eat. So we can say that nutrition is a process by which all living organisms take food and utilize it to get energy. ನೋಡಿ, ಈ ಕ್ಷೇತ್ರದ ಶಾಸಕರ ಆಸಕ್ತಿ ಎಂಥದ್ದು ಅಂತಂದರೆ, ಸ್ಥಳೀಯರ ಸಹಕಾರದೊಂದಿಗೆ, ಅವರ ಒಂದು ಸಹಕಾರದೊಂದಿಗೆ ಅತ್ಯಾಧುನಿಕ ಉಪಕರಣಗಳನ್ನು ಬಳಸ್ಕೊಂಡು ಶಾಲೆಯನ್ನು ಮಾದರಿಯಾಗಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅಷ್ಟನ್ನು ಸುಸಜ್ಜಿತವಾಗಿ ಮಾಡ್ಕೊಂಡಿದ್ದಾರೆ. ನೀವೇ ನೋಡ್ಬೋದು, ಎಲ್ಲ ಮಕ್ಕಳಿಗೆ ಪ್ರಾಕ್ಟಿಕಲ್ಗೆ ಏನೇನು ಬೇಕಾಗ್ಬೋದು ಅಂತ ಎಲ್ಲ ಉಪಕರಣಗಳನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ತಂದು ವ್ಯವಸ್ಥಿತವಾಗಿ ಜೋಡಿಸ್ಕೊಂಡು ಮಕ್ಕಳಿಗೆ ಸಹಜವಾದ ಕಲಿಕೆಗೆ ಅವಕಾಶ ಮಾಡಿಕೊಡ್ತಾ ಇದೆ ಈ ಶಾಲೆ. ಅತ್ಯಾಧುನಿಕ ಉಪಕರಣಗಳನ್ನು ಇಲ್ಲಿ ಬಳಸ್ತಾರೆ. ಪ್ರಾಕ್ಟಿಕಲಿಗೆ ಏನೇನು ಬೇಕು, ವೈಜ್ಞಾನಿಕವಾಗಿ ಏನೇನು ಬೇಕು ಎಲ್ಲವನ್ನು ವ್ಯವಸ್ಥಿತವಾಗಿ ರೂಪಿಸ್ಕೊಂಡು ಅದನ್ನು ಸ್ಥಳೀಯರ ಸಹಕಾರದೊಂದಿಗೆ ತಂದು ಇಲ್ಲಿ ವ್ಯವಸ್ಥಿತವಾಗಿ ಜೋಡಿಸಿ ಮಕ್ಕಳಿಗೆ ವ್ಯವಸ್ಥಿತವಾಗಿ ಶಿಕ್ಷಣವನ್ನು ನೀಡಲಾಗ್ತದೆ. ಯಾವ ಸ್ಟ್ಯಾಂಡರ್ಡ್ ಇದು? ಹಾಂ, ಫಸ್ಟ್ ಸ್ಟ್ಯಾಂಡರ್ಡಾ? ಓಕೆ ಓಕೆ. ಏನು ಕಲಿತಿದ್ರಿ ಈಗ? ಕನ್ನಡ. ಕನ್ನಡದಲ್ಲಿ ಏನು ಕಲಿಸ್ತಾ ಇದ್ದಾರೆ? ಕನ್ನಡ ಕನ್ನಡ ರಿವಿಷನ್. ಹಾಂ ಹಾಂ ಹಾಂ. ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿಕತೆ, ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ. ನೋಡಿ, ಪುಟಾಣಿ ಕೈಯಲ್ಲಿ ಕನ್ನಡ ಕೇಳೋದೇ ಒಂದು ಚಂದ. ಇಂಥ ಮಾದರಿ ಸರ್ಕಾರಿ ಶಾಲೆಗಳು ಉಳಿದ್ರೆ ಕನ್ನಡ ಉಳಿಯುತ್ತೆ ಅನ್ನೋದಕ್ಕೆ ಮಾದರಿ. ನಿಜವಾಗ್ಲೂ ಈ ಮಕ್ಕಳ ಬಾಯಲ್ಲಿ ಕನ್ನಡ ಕೇಳೋದೇ ಒಂದು ಚಂದ. ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದು ಇದೇ ಕಾರಣಕ್ಕೆ. ಕನ್ನಡದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ. ಬನ್ನಿ. ಕಾಡಿನ ರಾಜ ಸಿಂಹರಾಯನು ಕಾಯಿಲೆ ಬಿದ್ದನು ಕೇಳಿಕತೆ, ಅನ್ನವು ಸೇರದು ನೀರು ಸೇರದು ರಾಜನಿಗಾಯಿತು ಬಹಳ ವ್ಯಥೆ. ಅಡವಿಯಲ್ಲಿರುವ ವೈದ್ಯರನ್ನೆಲ್ಲ ಸರದಿಯಂತೆ ಅವಕರಿಸಿದನು. ಡಾಕ್ಟರ್ ಜಿಬ್ರಾ ರಾಜನ ಪರೀಕ್ಷಿಸಿ ಬಾಯನ್ನು ತೆರೆಯಲು ಹೇಳಿದನು. ವೈದ್ಯರ ಆಜ್ಞೆಯ ಮೀರದ ಸಿಂಹ ಬಾಯನ್ನು ತೆರೆದು ತೋರಿಸಿತು. ದುರ್ವಾಸನೆಯ ಉಸಿರಿದೆ ಎಂದು ಡಾಕ್ಟರ್ ಜಿಬ್ರಾ ಹೇಳಿದನು. ಹೀಗೆ ಹೇಳಲು ಎಂಥ ಧೈರ್ಯ
ಎನ್ನುತ್ತ ಸಿಂಹವು ಗರ್ಜಿಸಿತು. ಸತ್ಯವ ಹೇಳಿದ ವೈದ್ಯನನ್ನು ಬೈದು ಹೊರಗಡೆ ಓಡಿಸಿತು. ಮುಂದಿನ ಸರದಿ ಡಾಕ್ಟರ್ ರೈನಾ ಸಿಂಹದ ಬಾಗಿಲು ತಟ್ಟಿದಳು. ನಾಡಿಯ ಹಿಡಿದು ನೋಡಿದ ನಂತರ ಬಾಯನ್ನು ತೆರೆಯಲು ಹೇಳಿದಳು. Here of my habit of my game. I am not friends. Here, one girl, she could not say anything to anyone. Okay, that's why she don't have any friends. Little polar bear, Snow White, bright fur, mane, Malu, Bolu, name, very soon, fish, big, small things, parents. One girl, ನೋಡಿ, ನಮ್ಮ ಕನ್ನಡ ಶಾಲೆಯಲ್ಲಿ ಓದ್ತಾ ಇರೋ ಮಕ್ಕಳು ಕೂಡ ಇಂಗ್ಲೀಷನ್ನು ಕಲಿತಾ ಇದ್ದಾರೆ. ಕನ್ನಡ ಶಾಲೆ ಮಕ್ಕಳು ಬೇರೆಯವ್ರ ಜೊತೆಗೆ ಸ್ಪರ್ಧೆಗಿಳಿಬೇಕು ಅಂತಂದರೆ ಅವ್ರಿಗೆ ಇಂಗ್ಲೀಷ್ ಕೂಡ ಬಹಳ ಮುಖ್ಯ ಆಗುತ್ತೆ. ಇವತ್ತಿನ ಸಮಾಜದಲ್ಲಿ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಇಂಗ್ಲೀಷ್ನ ಕಲಿಕೆ ತುಂಬ ಅವಶ್ಯ ಇದೆ. ಆ ಕೆಲಸವನ್ನು ಈ ಮಾದರಿ ಶಾಲೆ ಮಾಡ್ತಾ ಇದೆ. ಇಂಗ್ಲೀಷ್ ಮಾಧ್ಯಮದಲ್ಲಿ ತುಂಬ ಒಂದು ಅತ್ಯಾಧುನಿಕ ಶಿಕ್ಷಕರನ್ನು ಬಳಸಿ ಅವರ ಮೂಲಕ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ. ಇಂಥ ಶಾಲೆಯಲ್ಲಿ ಪೀಠೋಪಕರಣಗಳನ್ನು ನೋಡ್ಬೋದು ತಾವು. ತುಂಬ ಚೆನ್ನಾಗಿ ಮಕ್ಕಳಿಗೆ ಕೂತ್ಕೊಳ್ಳಿಕ್ಕೆ ಬೆಂಚು ಕುರ್ಚಿಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲದಂತೆ ಈ ಸರ್ಕಾರಿ ಶಾಲೆ ರೂಪುಗೊಂಡಿರೋದು ಈ ಕ್ಷೇತ್ರದ ಮಾದರಿ ಅಂತ ಹೇಳ್ತೀವಿ. ನಮಸ್ಕಾರ. My name is Sakshi. I am studying in 5th standard B section. Which school? Government school. Ejipura. I am telling about nobody's friend. She had some sweets that she would not share. She had a book that she would not lend. She had let anyone play with her doll. She is nobody's friend. He had some toffee and ate every bit. He had a tricycle he would not lend. He never let anyone play with his train. He is nobody's friend, but I will share all of my sweets with you, my ball and my books and my games I will lend. Here's half my apple and half my cake. I am your friend. ನೋಡಿ, ಸರ್ಕಾರಿ ಶಾಲೆ ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ. ನಾವು ಯಾರಿಗಾರು ಕಮ್ಮಿ ಇದ್ದೀವಾ? ಒಂದು ಜೋರಾದ ಚಪ್ಪಾಳೆ ಸರ್ಕಾರಿ ಶಾಲೆ ಮಕ್ಕಳಿಗೆ. ವೆರಿ ಗುಡ್. ಚೆನ್ನಾಗಿದೆ. ಕನ್ನಡದಲ್ಲಿ ಮಾತಾಡೋಣ. ಕೂತ್ಕೊಳ್ಳಿ. ಯಾವ ತರಗತಿ ಇದು? 6th, 6ನೇ ತರಗತಿ. ಏನು ಕಲಿತಿದ್ರಿ? ಏನು ಕನ್ನಡದಲ್ಲಿ? ಕರ್ನಾಟಕದ ಏಕೀಕರಣ ಬಗ್ಗೆ ಹೇಳ್ಕೊಡ್ತಿದ್ದೀರಾ? ಕಲಿತಾ ಇದ್ದೀರಾ? ಆಸಕ್ತಿ ಇದೆಯಾ? ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೈಸೂರು ರಾಜ್ಯ ಎಂದು ಹೆಸರು ಬರಲು ಕಾರಣವೇನು? ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ ಬಗ್ಗೆ ಹೇಗೆ ತಿಳಿಸಿ. ಮೈ ಸ್ಕೂಲ್ ನೇಮ್ ಇಸ್ ಗವರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್. ದಿಸ್ ಇಸ್ ಅವರ್ ಕಂಪ್ಯೂಟರ್ ಕ್ಲಾಸ್ ರೂಮ್. ವಿ ವಿಲ್ ಕಮ್ ಇನ್ ಕಂಪ್ಯೂಟರ್ ಕ್ಲಾಸ್ ರೂಮ್ 2 days, Wednesday and Thursday. We will learn in computer room, WordPad, PowerPoint and Paint, some others, etc. We will learn. My name is Lokesh. I'm studying in 7th standard. My school name is GHPS Ejipura. We are in computer class and in our computer we can learn WordPad, PowerPoint and how to use the monitor and the PCs and to print and the teachers will tell us to how to operate and we can study in this very easily and the teachers will teach. I am studying in Government Higher Primary School, Ejipura. Today with our computer class, we are getting more knowledge, more to study, like having the parts of mouse, keyboard, monitor. We are greater to have this
computer system. And the last thank you for Ramlinga Reddy sir to giving us this many computers and like the system and study knowledge. We are very thankful to have these computers. And I am proud to say we are more than private schools. Private school have less this like computer class. We have more to learn in our computer class. In our future, early future, we can become like software engineers or engineers, something like this, with the help of computers. Like we can make anything from this computer, and we are very grateful to Ramlinga Reddy sir. Thank you so much. ವೆರಿ ಗುಡ್. ನೋಡಿ, ಇಂಗ್ಲೀಷ್ ಎಷ್ಟು ನಿರರ್ಗಳಾಗಿ ಮಾತಾಡ್ತಾರೆ ನೀವು. ಕನ್ನಡ ಶಾಲೆಯಲ್ಲಿ ಇಂಗ್ಲೀಷ್ ಕಲಿಯೋದು ತುಂಬ ಅಪರೂಪ. ಇವ್ರುಗಳಿಗೆ ಈಗಲೇ ಒಂದು ಬೇಸಿಕ್ ಇಂಗ್ಲೀಷನ್ನು ಕಲಿಸ್ತಾ, ಕಂಪ್ಯೂಟರ್ನ ಕಲಿಸ್ತಾ, ಅತ್ಯಾಧುನಿಕ ಶಿಕ್ಷಣದತ್ತ ಇವ್ರನ್ನ ಕೊಂಡೊಯ್ತಾ ಇದ್ದಾರೆ. ಇದೇ ಮಾದರಿ ಶಿಕ್ಷಣ, ಇದೇ ಮಾದರಿ ಶಾಲೆ, ಇದೇ ಈಜಿಪುರದ ಮಾದರಿ ಶಾಲೆಯ ವಿಶೇಷತೆ. ನೋಡಿ, ಎಂಥ ಕಲರ್ಫುಲ್ ಕ್ಲಾಸ್ ಇದು, ತುಂಬ ಚೆನ್ನಾಗಿರುತ್ತೆ. ಒಳಗಡೆ ಬಂದರೆ ಖುಷಿಯಾಗುತ್ತೆ. ಒಂಥರ ವಾತಾವರಣ ಹೆಂಗಿದೆ ನೋಡಿರಿ. ಕಂಪ್ಯೂಟರ್ ತರಗತಿ ಇದು. ಮಕ್ಕಳಿಗೆ ಒಳಗಡೆ ಬಂದರೆ ಒಂಥರ ಆಹ್ಲಾದಕರ ವಾತಾವರಣ, ತುಂಬ ಚೆನ್ನಾಗಿರುತ್ತೆ. ಕಲಿಯೋಕ್ಕೆ ವಾತಾವರಣನೂ ಭಾಳ ಮುಖ್ಯ ಆಗುತ್ತೆ. ತುಂಬ ಚೆನ್ನಾಗಿರೋ ವಾತಾವರಣನ ಕಲ್ಪಿಸ್ಕೊಟ್ಟಿದ್ದಾರೆ. ಸೊ ಇವೆಲ್ಲ ಕಾರಣಗಳಿಗಾಗಿಯೇ ಇಂಥ ಶಾಲೆಗಳು ಮಾದರಿ ಅನಿಸ್ಕೊಳ್ಳೋದು. ಇಂಥ ಮಾದರಿ ಶಾಲೆಗಳಿಂದ ಮತ್ತಷ್ಟು ಮಾದರಿ ಶಾಲೆಗಳು ಹುಟ್ಟುಕೊಳ್ಬೇಕು. ಆ ಕಲ್ಪನೆಗೋಸ್ಕರನೇ ನಾವು ಕನ್ನಡ ಶಾಲೆಗಳನ್ನು ಉಳಿಸಿ ಅನ್ನುವಂಥ ಅಭಿಯಾನವನ್ನು ಮಾಡೋದಕ್ಕೆ ಹೊರಟಿದ್ದೀವಿ. ಇಂಥ ಶಾಲೆಗಳು ಮಾದರಿ ಆಗಬೇಕು, ಇಂಥ ಕೆಲಸಗಳು ಮಾದರಿ ಆಗಬೇಕು. ಮತ್ತೊಂದಷ್ಟು ಜನ ಇಂಥ ಸರ್ಕಾರಿ ಶಾಲೆಗಳನ್ನು ಉನ್ನತೀಕರಣಗೊಳಿಸಲಿಕ್ಕೆ ಸಹಕಾರಿಯಾಗಬೇಕು. ಸರ್ಕಾರಿ ಶಾಲೆಗಳು ಉಳಿಬೇಕು, ಆ ಮೂಲಕ ಕನ್ನಡ ಉಳಿಬೇಕು ಅನ್ನೋ ಒಂದು ಲೆಕ್ಕಾಚಾರ ನಮ್ಮೆಲ್ಲರದ್ದು. ನಮಸ್ಕಾರ. ಇಷ್ಟೊಂದು ಸುಸಜ್ಜಿತವಾಗಿ ಸುವ್ಯವಸ್ಥಿತವಾಗಿ ಮಾಡಿರುವಂಥ ಶಾಲೆ ಈಜಿಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ STMCಯ ಶಂಕರ್ ಅವರಿದ್ದಾರೆ. ಅವರು ನಮ್ಮ ಜೊತೆ ಮಾತಾಡ್ತಾರೆ. ಈಗ ಈ ಶಾಲೆ ಬಗ್ಗೆ ತಮಗೇನು ಮಾಹಿತಿ ಇದೆ ಸರ್? ಈ ಸರ್ಕಾರಿ ಶಾಲೆ ಸುಮಾರು 75-80 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದೇ ಶಾಲೆ ನಾನು ಓದಿ 4ನೇ ಕ್ಲಾಸ್ ಪಾಸಾಗಿ ಮತ್ತು ಬೇರೆ ಸ್ಕೂಲೆಲ್ಲ ಹೋಗಿ ಬಂದು 35 ವರ್ಷದಿಂದ SDMC ಸದಸ್ಯರಾಗಿ, ಕಮಿಟಿ ಮೆಂಬರ್ ಆಗಿ ಮತ್ತು ಚೇರ್ಮನ್ ಆಗಿ ಕೆಲಸ ನಿರ್ವಹಿಸ್ಕೊಂಡು ಬರ್ತೀನಿ. ಇದಕ್ಕೆಲ್ಲ ಸಹಾಯ ಮಾಡಿದಂಥ ನಮ್ಮ ಸಾರಿಗೆ ಸಚಿವರು, ಮುಜರಾಯಿ ಸಚಿವರು ರಾಮಲಿಂಗ ರೆಡ್ಡಿ ಸರ್ ಅವರು ಅಧ್ಯಕ್ಷತೆಯಲ್ಲಿ ಈ ಎಲಿವೇಷನ್ ಮತ್ತು ಬಿಲ್ಡಿಂಗ್ ಸಂಬಂಧಪಟ್ಟ ಎಲ್ಲ ಇದಕ್ಕೂ ಚೇರ್ ಆಗಲಿ, ಟೇಬಲ್ ಆಗಲಿ, ಕಂಪ್ಯೂಟರ್ ರೂಮ್ ಆಗಲಿ, ಲ್ಯಾಬ್ ಆಗಲಿ, ಲೈಬ್ರರಿ ಆಗಲಿ, ಒಳ್ಳೆ ಟೀಚರ್ಸ್ ಆಗಲಿ ಎಲ್ಲರನ್ನೂ ಸಹಾಯ ಕೊಟ್ಟು ನಮ್ಮ ಅನುಕೂಲ ತಕ್ಕಂತೆ ಮಾಡಿರುತ್ತಾರೆ. ಅವ್ರಿಗೂ ನಾನು ಶಾಲೆಯ ಪರವಾಗಿ SDMC ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ. ಯಾವ ರೀತಿ ಮಕ್ಕಳನ್ನು ಕರೆತರೋದಕ್ಕೆ ಏನು ಪ್ರಯತ್ನ ಪಡ್ತೀರಿ? ಸರ್, ಮತ್ತು ವರ್ಷವೂ ಮನೆಗೂ ಹೋಗ್ತೀವಿ ಮತ್ತು ಅನೌನ್ಸ್ ಮಾಡ್ತೀವಿ. ನಮ್ಮ ಇದರಲ್ಲಿ ಒಂದು ಲೋಕಲ್ ಟೀಮ್ ಅಂತ ನೋಡಿವಿ, ಅವ್ರಿಗೆಲ್ಲ ಇದು ಕಲಿಸ್ಕೊಳ್ತೀವಿ. ವಾಲಂಟ್ರಿಯಾಗಿ ಬರ್ತಾರೆ. ನಮ್ಮ ಮಕ್ಕಳಿಗಿನ್ನ ಒರಿಸ್ಸಾ, ಮಹಾರಾಷ್ಟ್ರ, ಗುಲ್ಬರ್ಗ, ರಾಯಚೂರು ಅಂಥ ಮಕ್ಕಳೇ ಜಾಸ್ತಿ ಇಲ್ಲಿ ಶಾಲೆಯಲ್ಲಿ ಓದಿದ್ದಾರೆ. ಇವರು ಸ್ಟಾರ್ಟ್ ನಮಗೆ 172 ಜನ ಇದ್ದಿದ್ದು. ಈ ನಮ್ಮ ರಾಮಲಿಂಗ ದತ್ತ ಶಾಲೆ ತಗೊಂಡ ಮೇಲೆ 430 ಜನ ಮಕ್ಕಳಿದ್ದಾರೆ. 430 ಜನ. ಇಲ್ಲಿ ನಮ್ಮ ಬೆಂಗಳೂರು ಇದಕ್ಕೆ ಸೌತ್ ರೇಂಜಲ್ಲಿ 23 ಸ್ಕೂಲಲ್ಲಿ ನಮ್ಮ ಫಸ್ಟ್ ನಮ್ಮದು ಸ್ಕೂಲ್ ಈಜಿಪುರ ಸರ್ಕಾರಿ ಪ್ರಾಥಮಿಕ ಶಾಲೆ 430 ವಿದ್ಯಾರ್ಥಿಗಳು ಪ್ರಸಾರ ಮಾಡ್ತಿದ್ದಾರೆ. ಈ ಮಾದರಿ ಶಾಲೆಯಲ್ಲಿ ಮಾದರಿಯಾಗಿ ಶಿಕ್ಷಣವನ್ನು ನೀಡಲಿಕ್ಕೆ ಹಿರಿಯ ಶಿಕ್ಷಕರ ಅನುಭವಗಳು ತುಂಬ ಮುಖ್ಯ ಆಗುತ್ತೆ. ಅಂಥ ಹಿರಿಯ ಶಿಕ್ಷಕಿ ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ಸರ್, ನನ್ನ ಹೆಸರು ಮೈ ನೇಮ್ ಇಸ್ ಹೆಲೆನ್ ಗ್ಲೋರಿ. ಐ ಆಮ್ ವರ್ಕಿಂಗ್ ಸಿನ್ಸ್ 10 years in this school. And when I came to the school, the admission is only 200 or so. Now it is double the strength what we have got, and we have started with English medium. And 1 to 7th standard we have English medium, and all the children are very interested in studying. The infrastructure is very good, and what renovation sir has done for us is a great job. And we are getting really good admissions from all sides we are getting. And children, all classrooms we have, like computer lab, science lab we have, and library we have, and all classrooms have desks, benches, and we have even fan and lighting facilities which enables the children to learn well. And we have a lot of progress in what the children previously had to compare from previous year to this year. And I thank this movement for Ramlinga Reddy sir for giving us such a wonderful building for the children. Seeing the building only, we getting a lot of admissions to our school, and all credit goes to Transport Minister Ramlinga Reddy sir. And once again, I take this opportunity. We have all teachers here, Professor, all well-educated teachers, qualified teachers recruited by the government, and sure we are doing a good job here. And the children are also enjoying studying. They want to come to school. They don't want to stay at home.
One day leave also they don't tolerate. They come running back to school, and such interested children we have in our school. And once again I thank sir for giving us such a wonderful school in our Ejipura cluster, and we are the highest in the strength. We are 430, and no other school has got such a strength, I think so. And once again I thank sir for giving us such a lot of facilities. Thank you, sir. ನೋಡಿ, ಇಷ್ಟೊಂದು ಸುಸಜ್ಜಿತವಾಗಿ ಬಿಲ್ಡಿಂಗ್ ಕಟ್ಟಿಕೊಟ್ಟಿದ್ದಾರೆ ಕಪೂರ್ ಅಂತವರು. ಅದು ರಾಮಲಿಂಗಾರೆಡ್ಡಿಯವರು ಈ ಕ್ಷೇತ್ರದ ಶಾಸಕರಾಗಿ ಅವ್ರನ್ನೆಲ್ಲ ಮನವೊಲಿಸಿ ತಮ್ಮಿಂದಾದ ಸಹಾಯವನ್ನು ಮಾಡಿಕೊಂಡು ಸ್ಥಳೀಯರ ಸಹಕಾರವನ್ನು ಪಡೆದು ಇಂಥ ಒಂದು ಸುಸಜ್ಜಿತವಾದ ಬಿಲ್ಡಿಂಗನ್ನು ಕಟ್ಟಿ ಈ ಶಿಕ್ಷಕರಿಗೆ ನುರಿತ ಶಿಕ್ಷಕರನ್ನು ತಂದು ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅವರೇ ಹೇಳುವಂತೆ ಇಲ್ಲಿ ಶಾಲಾ ಉನ್ನತ ಮಟ್ಟದ ಕಟ್ಟಡ ಮತ್ತು ಶಿಕ್ಷಣದ ವ್ಯವಸ್ಥೆಯಡಿ ಮಕ್ಕಳು ದುಪ್ಪಟ್ಟಾಗ್ತಾ ಇದ್ದಾರೆ. ಈ ಶಾಲೆ ಮಾದರಿಯಾಗಿ ಇನ್ನೂ ರೂಪುಗೊಳ್ತಾ ಇದೆ. ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಏರಲಿ, ಈ ಶಾಲೆಯ ಹೆಸರು ಖ್ಯಾತಿ ಇನ್ನೂ ಮುಂದುವರಿಲಿ, ಶಾಲೆಗೆ ಮಕ್ಕಳು ತುಂಬ ಒಂದು ದೊಡ್ಡ ಸಂಖ್ಯೆಯಲ್ಲಿ ಬರಲಿ ಅನ್ನೋ ಆಶಿಸ್ತಾ ಮುಂದಕ್ಕೆ ಹೋಗೋಣ. ಇನ್ನು ಈ ಶಾಲೆಯನ್ನು ಇನ್ನೂ ಒಂದು ಮಟ್ಟಕ್ಕೆ ರಾಮಲಿಂಗಾರೆಡ್ಡಿಯವರ ಸಹಕಾರದೊಂದಿಗೆ ಇನ್ನೊಂದು ಮಟ್ಟಕ್ಕೆ ಹೋಗಲಿ ಈ ಶಾಲೆ ಅನ್ನುವಂಥ ಶುಭ ಹಾರೈಕೆಯನ್ನು ಕೊಡ್ತಾ ಮುಂದಕ್ಕೆ ಹೋಗೋಣ. ಬನ್ನಿ, ನಮಸ್ಕಾರ. Exponents and powers. 10 to the power, how much digits here? Zeros. Yes. What is meant by exponents or powers? Exponents means we wrote the short form of large numbers. 100. 100 into 10? 1000. Yes, 1000. Anybody? Here. Give one example. Down the people on the bus go up and down on to the top. The babies on the bus go meh 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 on to the top. The daddies on the bus go I love you, I love you. Round and round. The wheels on the bus go round and round. Do the boogie boogie. Do the boogie boogie, let's all around. Do the boogie boogie, let's all turn around. Turn, 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 turning to the front. Up, up, up. Three finger, turn, turn, turn.
ಈ BTM ಲೇಔಟ್ ವಿಧಾನಸಭಾ ಕ್ಷೇತ್ರದ ಸರ್ಕಾರಿ ಶಾಲೆಗಳು ಒಂದಕ್ಕಿಂತ ಒಂದು ಭಿನ್ನವಾಗಿದೆ. ಅದರಲ್ಲೂ ಈ ವೆಂಕಟಪುರ ಪ್ರಾಥಮಿಕ ಮಾದರಿ ಶಾಲೆ ಏನಿದೆ ಇದು ನಿಜಕ್ಕೂ ಮಾದರಿಯಾಗಿ ನಮಗೆ ಕಾಣಿಸುತ್ತೆ. ಇಲ್ಲಿಯ ಮಕ್ಕಳು ಕೂಡ ಈ ಶಾಲೆಯ ವಿಶೇಷತೆಯನ್ನು ಹೇಳ್ಕೊಳ್ಳೋದು ನೋಡಿದ್ರೆ ನಿಜಕ್ಕೂ ಈ ಕನ್ನಡ ಶಾಲೆ ಇಲ್ಲಿರೋದಕ್ಕೆ ಹೆಮ್ಮೆ ಪಡ್ತೀವಿ. ಇಲ್ಲಿಯ ಶಾಸಕರು ನಿಜಕ್ಕೂ ಹೆಮ್ಮೆ ಪಡುವಂಥ ಕೆಲಸ ಮಾಡಿದ್ದಾರೆ. ಈ ಕ್ಷೇತ್ರದ ಜನ ಕೂಡ ಅವ್ರನ್ನ ಅದೇ ರೀತಿ ಬೆಂಗಾವಲಾಗಿ ಕಾದ್ಕೊಂಡೇ ಬರ್ತಾ ಇದ್ದಾರೆ, ಕಾಯ್ಕೊಂಡು ಬರ್ತಾ ಇದ್ದಾರೆ. ಸತತವಾಗಿ 8ನೇ ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ ಅವರನ್ನು. ಅದೇ ರೀತಿ ಕೂಡ ಜನ ನನ್ನನ್ನು ಯಾಕೆ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ನೆನಪಿಸ್ಕೊಂಡು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಂಡು ಬಂದು ಈ ರೀತಿ ಮಾದರಿ ಶಾಲೆಗಳನ್ನು ತನ್ನ ಜೊತೆ ಇನ್ನೂ ಸ್ಥಳೀಯರ ಸಹಾಯದೊಂದಿಗೆ ಈ ರೀತಿ ಮಾದರಿ ಶಾಲೆಗಳನ್ನು ವಿಶೇಷವಾಗಿ ಹೇಳಬೇಕಂತಂದರೆ ಶಾಲೆಗಳ ಕಟ್ಟಡಗಳನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಹೇಳಬೇಕು ಇದು ಕಾರ್ಪೊರೇಟ್ ಕಂಪನಿಯ ರೀತಿಯಲ್ಲಿ ಕಟ್ಟಡವನ್ನು ನಿರ್ಮಿಸಿ ಮಕ್ಕಳನ್ನು ಶಾಲೆಗೆ ಆಕರ್ಷಣೆ ಮಾಡಿಸುವಂಥದ್ದು. ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಅನ್ನುವಂತೆ ಈ ರೂಪಿಸಿರುವಂಥದ್ದು ನಿಜಕ್ಕೂ ಮಾದರಿ ಕಾರ್ಯ. ನಾವು ನಿಜವಾಗಲೂ ಈ ಮಾದರಿ ಶಾಲೆಯನ್ನು ತೋರಿಸ್ತಿರೋದಕ್ಕೆ ನಮಗೆ ಹೆಮ್ಮೆ ಆಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ನ ಎಲ್ಲ ಮಾಧ್ಯಮದ ಸ್ನೇಹಿತರ ಪರವಾಗಿ ನನ್ನ ವೈಯಕ್ತಿಕ ಹೃತ್ಪೂರ್ವಕ ವಂದನೆಗಳನ್ನು ನಮ್ಮ ಇಲ್ಲಿಯ ಸ್ಥಳೀಯ ಶಾಸಕರಿಗೆ ಒಪ್ಪಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈ ಶಾಲೆ ಇನ್ನೂ ಒಂದು ಎತ್ತರಕ್ಕೆ ಏರಲಿ ಅಂತ ಆಶಿಸ್ತಾ